ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ಯಾರಿಗೂ ಭಾರವಾಗಿ ಬದುಕಬೇಡಿ. ನಿಮ್ಮ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಅವಮಾನ ಮಾಡಿ ಕೀಳಾಗಿ ಕಂಡ ಕೆಟ್ಟ ಜನಗಳ ಮುಂದೆ ನೀವು ಅವರಿಗಿಂತ ಚೆನ್ನಾಗಿ ಬೆಳೆಯಬೇಕು. ಮನಸ್ಸು ಮಾಡಿ ನೋಡಿ, ಎಲ್ಲವೂ ಸಾಧ್ಯ. ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ಜನರು ನಿಮ್ಮ ಮುಂದೆ ಒಂದು ರೀತಿ ಇದ್ದರೆ ನಿಮ್ಮ ಹಿಂದೆ ಬೇರೆಯದೇ ಕುತಂತ್ರ ಮಾಡುತ್ತಿರುತ್ತಾರೆ. ಯಾರನ್ನು ಸುಲಭವಾಗಿ ನಂಬಬೇಡಿ, ಏಕೆಂದರೆ ಮೋಸ ಮಾಡುವವರಿಗೆ ಮುಗ್ಧ ಜನಗಳೇ ಅವರ ಸಂಚಿಗೆ ಬೇಗ ಬಲಿಯಾಗುತ್ತಾರೆ. ಒಂದು ವೇಳೆ ನೀವು ದುಃಖದಲ್ಲಿ ಇದ್ದರೆ ಈ ಎರಡು ವಿಷಯಗಳನ್ನು ಖಂಡಿತವಾಗಿ ನೆನಪಿಡಿ. ಇಂದು ನಿಮಗೆ ಎಷ್ಟೇ ಕಷ್ಟಗಳು ಇದ್ದರೂ ನಾಳೆ ಖಂಡಿತ ಸುಖ ಕೊಡುವ ದಿನ ಬಂದೇ ಬರುತ್ತದೆ. ನಿಮ್ಮ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಇದ್ದರೂ ಆ ಭಗವಂತನಿಗೆ ಖಂಡಿತ ಅರ್ಥವಾಗುತ್ತದೆ. ನೀವು ಎಲ್ಲರಿಗಿಂತ ಹೆಚ್ಚು ಹೆಚ್ಚು ಕಷ್ಟ ಅನುಭವಿಸುತ್ತಿದ್ದೀರಾ ಎಂದರೆ ನಿಮ್ಮ ಜೀವನದಲ್ಲಿ ಮುಂದೆ ತುಂಬ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂದು ಅರ್ಥ. ನೆನಪಿಡಿ ಸ್ನೇಹಿತರೆ, ಭಗವಂತ ನಿಮಗೆ ಕಷ್ಟಗಳನ್ನು ಕೊಡುವುದು ನಿಮಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿಮ್ಮ ಜೊತೆ ನ್ಯಾಯವಾಗಿ ಇದ್ದಾರೆ, ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿಸಿಕೊಡುವುದಕ್ಕಾಗಿ. ಪ್ರಯತ್ನವನ್ನೇ ಪಡೆದೇ ದೇವರನ್ನು ದೂಷಿಸುವ ಬದಲು ಯಾವ ನಿರೀಕ್ಷೆ ಇಲ್ಲದೆ ದೇವರನ್ನು ನಂಬಿ ನಿಮ್ಮ ಪ್ರಯತ್ನ ನೀವು ಮಾಡಿ. ಆ ದೇವರು ನೀವು ಕೇಳದೆ ಎಲ್ಲವನ್ನೂ ಕೊಡುತ್ತಾನೆ. ಚರಿತ್ರೆಯಲ್ಲಿ ಗೆದ್ದವರಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವರಿಗೆ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗವಿರುವುದಿಲ್ಲ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತೇ ಆಗಲಿ ಅಥವಾ ಕೆಡುಕೇ ಆಗಲಿ, ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಹೀಗೆ ಒಂದು ಸಂದೇಶ ನಿಮಗಾಗಿ ಸ್ನೇಹಿತರೆ. ನಾವು ಬದುಕುವ ರೀತಿ ಹೇಗಿರಬೇಕು ಎಂದರೆ, ಖುಷಿಯಲ್ಲಿ ಹಿಂತಿರುಗಿ ನೋಡಿದಾಗ ದುಃಖವಾಗಬೇಕು, ದುಃಖದಲ್ಲಿ ಹಿಂತಿರುಗಿ ನೋಡಿದಾಗ ಖುಷಿಯಾಗಿ ಇರಬೇಕು. ಆಗ ಕೆಟ್ಟ ಸಮಯ ಕಳೆದು ಹೋಗುತ್ತದೆ. ಇದರ ಅರ್ಥ, ಸುಖ ಬಂದಾಗ ಹಿಗ್ಗಬಾರದು, ಹಾಗೆಯೇ ಕಷ್ಟ ಬಂದಾಗ ಕುಗ್ಗಬಾರದು. ಧೈರ್ಯದಿಂದ ಎಲ್ಲವನ್ನು ನಿಭಾಯಿಸುವ ಶಕ್ತಿ ನಮ್ಮಲ್ಲಿ ಇರಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.